ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶಿ ವಿಷಯ ಬಗ್ಗೆ ಮಾತಾಡ್ತಾ ಇದ್ವಿ. ಶಿ ಅನ್ನೋ ಪುಸ್ತಕ ಬರ್ತಾರೆ, ಓ ಮಥಾಯ್ ಅಂತ ಅಂದ್ಬಿಟ್ಟು. ಅವರು ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಪ್ರೈವೇಟ್ ಸೆಕ್ರೆಟರಿ ಆಗಿರ್ತಾರೆ. ನೋಡಿ, ಆತನಿಗೆ ಇಂದಿರಾ ಗಾಂಧಿ ಜೊತೆಗೆ ಸಂಬಂಧ ಇತ್ತಂತೆ. ಆ ಪುಸ್ತಕನ ಓದಬೇಕು. ನಾನು ಹೇಳಿದ್ರೆ ಅಪಚಾರ ಆಗ್ಬೋದು, ಅಥವಾ ಇವನೇನು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಪುಸ್ತಕ. ಆ ಶಿ ಅನ್ನೋ ಪುಸ್ತಕನ ಓ ಮಥಾಯ್ ಅಂತ ಅಂದ್ಬಿಟ್ಟು, ಕೇರಳದವರು. ತುಂಬ ಹ್ಯಾಂಡ್ಸಮ್ ಮನುಷ್ಯ ಆತ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಅವ್ರು ಪ್ರೈವೇಟ್ ಸೆಕ್ರೆಟರಿ ಆಗಿರ್ತಾರೆ. ಅವರು ಪುಸ್ತಕ ಬರೆದಿದ್ದಾರೆ. ಅದನ್ನು ಪ್ರತಿಯೊಬ್ಬರು ನಮ್ಮ ದೇಶದ ಚರಿತ್ರೆ ಯಾರು ಆಳವಾಗಿ ತಿಳ್ಕೋಬೇಕು ಅಂತೀರ ಅವರು ಓದಬೇಕು. ಫಸ್ಟ್ ಓದಿದ್ರೆ ನಮ್ಮ ದೇಶ ನೀರು ಹರಿದೋದಂಗೆ, ಈ ರಾಜಕೀಯ ಶಕ್ತಿ ಮತ್ತು ಏನಿದೆ ನೀರು ಹರಿದೋದಂಗೆ ಒಂದು ಕಡೆ ಚಾನಲ್ ಮಾಡಿಬಿಟ್ರೆ ಆ ಕಡೆನೇ ಹರಿದೋಗ್ತಿರುತ್ತೆ. ಹಾಗೆ ಹೋಗ್ತಾ ಏನಾಗಿದೆ, ತುಂಬ ಹದಗೆಟ್ಬಿಟ್ಟಿದೆ ನಮ್ಮ ದೇಶ. ಏನಾಗಿದೆ, ಪಾಕಿಸ್ತಾನದ ಮುಸಲ್ಮಾನರು ಒಂದಾಗ್ತಾರೆ ಧರ್ಮ ಅಂತ ಬಂದರೆ. ಆದರೆ ನಾವು ಹಿಂದೂಗಳು ಧರ್ಮ ಅಂತಲೂ ಒಂದಾಗಕ್ಕೆ ನಮ್ಗೆ ಯಾವುದೇ ರೀಸನ್ಗಳು ಬಿಡಿಸಿಲ್ಲ. ಹಂಗಾಗ್ಬಿಟ್ಟಿದೆ. ನಾವು ರಿಲಿಜಿಯನ್ ಇನ್ ಪಾಲಿಟಿಕ್ಸ್ ಬೇಕೇ ಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡ್ತಿರೋದು. ಬನ್ನಿ, ಇದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. ರಿಲಿಜಿಯನ್ ಇನ್ ಪಾಲಿಟಿಕ್ಸ್ ಇದ್ದರೆ ಹೇಗೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ನೋಡಿ. ಯೇಸು ಕ್ರಿಸ್ತ ಅಂತ ಇಟ್ಕೊಂಡು ಹೊರಟ ಮೇಲೆ ಸಾಕಷ್ಟು ಗುದ್ದಾಡ್ತಾರೆ ಅವರು. ಜೀಸಸ್ ಅಂತ ಬಂದಾಗ ಒಂದಾಗ್ತಾರೆ. ಆ ಥರ ಒಂದಾಗ್ತಕ್ಕಂಥ ದೇಶಗಳು ಇವತ್ತು ಕ್ರಿಶ್ಚಿಯನ್ರಿಗೆ ಏನಾದ್ರು ದೇಶ ಇದೆ, 100ಕ್ಕಿಂತ ಜಾಸ್ತಿ ದೇಶಗಳಿವೆ. ಕ್ರಿಶ್ಚಿಯನ್ರು ಏನಾದ್ರು ನಮಗೆ ಸೇಫ್ ಜಾಗ ಬೇಕು ಅಂದ್ರೆ 100 ದೇಶಗಳಿಗೆ ಹೋಗ್ಬೋದು. ಹಾಗೆ ಇಸ್ಲಾಮಲ್ಲಿ ಏನಾಗಿದೆ, ಪ್ರಾಫೆಟ್ ಮೊಹಮ್ಮದ್ ಅಂತೀವಿ, ಭಾಳ ಪವಿತ್ರವಾದವನು. ಅವನು ಏಜೆಂಟ್ ಅಂತಂದರೆ ಪ್ರಾಫೆಟ್ ಅಂತಂದರೆ ಸಂದೇಶವಾಹಕ. ಅವನು ಅಲ್ಲಿ ದೇವದೂತ ಅಂತ ಕರಿಬೋದು. ದೇವದೂತನಾಗಿ ಬನ್ನಿ, ದೇವಗಳು ಕೊಡ್ತಕ್ಕಂಥ ಸಂದೇಶಗಳನ್ನೆಲ್ಲ ಜನಗಳನ್ನ ತಲುಪಿಸ್ತಾನೆ. ಅಂಥವನ್ನ ಪ್ರಾಫೆಟ್ ಅಂತ ಕರೆದಿದ್ದೀವಿ. ಅಂಥವ್ರು ಹೇಳಿದ ಮಾತು ವೇದವಾಕ್ಯ ಅಂತ ಏನು ಮಾಡ್ತೀವಿ. ಅಂಥದ್ದು ನಂಬತಕ್ಕಂಥ ದೇಶಗಳಿವೆ, ಸುಮಾರು 50ಕ್ಕಿಂತ ಹೆಚ್ಚು ದೇಶಗಳಿವೆ. ನೋಡಿ, ಇಲ್ಲಿರ್ತಕ್ಕಂಥ ಮುಸಲ್ಮಾನರು ನಮಗೆ ಭದ್ರತೆ ಇಲ್ಲ, ನಮಗೆ ಸೇಫು, ನಮಗೆ ಸ್ವರ್ಗ ಬೇಕು ಅಂದರೆ ಮೆಕ್ಕಾ ಮದೀನಕ್ಕೆ ಹೇಗೆ ಹೋಗ್ತಾರೆ, ಹಾಗೆ 50ಕ್ಕಿಂತ ಜಾಸ್ತಿ ದೇಶಗಳಿವೆ. ಅಲ್ಲೆಲ್ಲ ಹೋಗೋರು ವಾಸ ಮಾಡ್ಬೋದು. ಆದರೆ ನಾವು ಹಿಂದೂಗಳು, ನಮಗೂ ಒಂದು ದೇಶ ಇತ್ತು. ಥಾಯ್ಲ್ಯಾಂಡಿಂದ ಹಿಡಿದು ಇರಾನ್ವರೆಗೂ ನಮ್ಮ ದೇಶ ಇತ್ತು. ಗಾಂಧಾರ ಅನ್ನೋದು ಗಾಂಧಾರಿ ಮಹಾಭಾರತ 5200 ವರ್ಷಗಳ ಹಿಂದೆ ನಡೀತು. ಅಂಥ ದೇಶದಿಂದ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಗಾಂಧಾರ, ಪರ್ಷಿಯಾ ದೇಶ ಮತ್ತು ಥಾಯ್ಲ್ಯಾಂಡ್, ಅದು ಸಹ ಹಿಂದೂ ದೇಶ ಆಗಿತ್ತು. ಇದನ್ನೆಲ್ಲ ನಾವು ಹಿಂದೂ ದೇಶ ಅಂತ ತುಂಡು ಮಾಡ್ತಾ ಬಂದು ಈಗೇನಾಗಿದೆ, ಒಂದು ಸಣ್ಣ ಭಾಗ ಮಾಡಿಕೊಂಡು ನಾವು ಹಿಂದೂಸ್ತಾನದ ಎಡಗೈ ಏನಾಗಿದೆ ಬಾಂಗ್ಲಾದೇಶ ಆಗಿದೆ, ಬಲಗೈ ಪಾಕಿಸ್ತಾನ ಆಗೋಗಿದೆ. ಕತ್ತರಿಸ್ಬಿಟ್ರೂ ಸಹ ನಾವು ಸ್ವಾತಂತ್ರ್ಯ ಅಂತ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದೆಯಲ್ಲ ಈ ಕಾಂಗ್ರೆಸ್ಸು. ಎಷ್ಟು ನಮ್ಮ ಬಗ್ಗೆ ನಮಗೆ ನಾಚಿಕೆ ಆಗಬೇಕು. ಇದನ್ನು ಯೋಚನೆ ಮಾಡಬೇಕು. ನಾವು ಯೋಚನೆಯೇ ಮಾಡೋದಿಲ್ಲ ರೀ. ಕೈಗಳನ್ನ ಕತ್ತರಿಸ್ಕೊಂಡಿದ್ದೀವಿ, ಎಡಗೈ ಕತ್ತರಿಸ್ಕೊಂಡಿದ್ದೀವಿ, ಬಲಗೈ ಕತ್ತರಿಸ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟು ನಾವು ಸ್ವಾತಂತ್ರ್ಯ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ನಮ್ಮಂಥ ಮುಟ್ಟಾಳರು, ನಮ್ಮಂಥ ಅಮಾಯಕರು, ನಮ್ಮಂಥ ಅನಕ್ಷರಸ್ಥರು, ನಮ್ಮಂಥ ಟೋಪಿ ಹಾಕಿಸ್ಕೊಂಡಿರೋರು ಇನ್ನೊಬ್ರು ಇದ್ದಾರೆ ಅಂತ. ಇದಕ್ಕೆಲ್ಲ ಈ ಥರ ನಮ್ಮ ಮನಸ್ಥಿತಿ ದುಡಿದವರು ಕಾಂಗ್ರೆಸ್ಸು. ಹಾಗಾಗಿ ನಮ್ಮ ದೇಶದಲ್ಲಿ ಯಾರಾದರೂ ದೇಶದ್ರೋಹಿಗಳಿದ್ದಾರೆ, ನಮ್ಮ ದೇಶದ ಐಕ್ಯತೆ, ಏಕತೆ, ಸಮಗ್ರತೆ, ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅಂತಲೇ ಹೇಳಬೇಕು. ಏಕೆಂದರೆ 120 ಆಟಗಳಿದ್ದರೂ ಸಹ 1200 ಆಟಗಳು ಮಾಡ್ತಾರೆ ಇವರು. ಅಷ್ಟಿದು ಮಾಡ್ತಾರೆ. ನರೇಂದ್ರ ಮೋದಿಗೆ ಚಾಯ್ವಾಲ ಅಂದರೆ ಇವರು. ನಮ್ಮ ಕಾಂಗ್ರೆಸ್ ಆಫೀಸಿನ ಮುಂದೆ ಟೀ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು ಅಂತ ಹೇಳಿದ್ರು. ಇದೇ ಮಣಿಶಂಕರ್ ಅಯ್ಯ ಅಂದ್ಬಿಟ್ಟು, ಆತ IAS ಆಫೀಸರು, ಕಾಂಗ್ರೆಸ್ಸಿನ ದೊಡ್ಡ ನಾಯಕ. ಏನಾಗಿದೆ, ಆತ ಈ ಥರ ಹೇಳಿಕೆ ಕೊಡ್ತಾರೆ ಅಂತಂದರೆ ಎಷ್ಟು ದುರಂತದ ವಿಷಯ ಇದು. ನಮಗೆ ನಮ್ಮ ದೇಶ, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮಪ್ಪ, ನಮ್ಮಣ್ಣ, ನಮ್ಮ ತಂಗಿ, ನಮ್ಮ ಅಕ್ಕ, ಈ ಥರ ಭಾವನೆಗಳೇ ಬರೋದಿಲ್ವ. ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ದೇಶ ಇದು ಬರಬೇಕು ರೀ. ಇದು ಬರಬೇಕು ಅಂತಂದಾಗ ಬಸವಣ್ಣವ್ರು ಹೇಳ್ತಕ್ಕಂಥ ಕಾಯಕವೇ ಕೈಲಾಸ ಅನ್ನೋ ಮಾತು ಬರುತ್ತೆ. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಈಗೇನಾಗಿದೆ, ಹೆಂಗೋ ಬೋಳಿನ ಕಾಳಿ ಮಾಡಿ 100 ರೂಪಾಯಿ ಇಟ್ಕೊಂಡ್ರು 2 ಸರಿ ಎಲೆಕ್ಷನ್ ಗೆದ್ದು ಬಿಡ್ತಾನೆ. ಎಲೆಕ್ಷನ್ ಗೆದ್ದು ನೆಕ್ಸ್ಟ್ ರಿಟರ್ನ್ಸ್ ಫೈಲ್ ಮಾಡ್ತಾನೆ ಎಲೆಕ್ಷನ್ ಟೈಮಲ್ಲಿ ಅಂತಂದರೆ ನನ್ನ ಹತ್ರ 250 ಕೋಟಿ ಇದೆ, ಬೆಂಗಳೂರಲ್ಲೇ ಅತ್ಯಂತ ಶ್ರೀಮಂತ, ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿಸ್ತಾ ಇದ್ದೀನಿ, ಒಂದು ಗುಡ್ಡ ನಂದೆ ಅಂತ ಹೇಳ್ಕೊತಾರೆ. ನಾನು ಯಾವುದೋ ಹಳ್ಳಿಯಿಂದ ಬಂದಿದ್ದೀನಿ,
ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರನ್ನ ರೂಲ್ ಮಾಡ್ತೀನಿ, ಕರ್ನಾಟಕ ರೂಲ್ ಮಾಡ್ತೀನಿ ಅಂತಂದರೆ ನನಗೆ ಯಾರು ರಾಜಕೀಯ ಹೇಳ್ಕೊಡೋದು ಬೇಕಿಲ್ಲ ಅಂತ ಮೀಸೆ ಮೇಲೆ ಕೈ ಎತ್ಕೊಂಡು ಓಡಾಡ್ತಿರ್ತಕ್ಕಂಥ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ನೋಡ್ತೀವಿ ನಾವು. ಇದು ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಹಗಲೆಲ್ಲ ಹೇಳ್ತೀವಿ ಡೆಮಾಕ್ರಸಿ ಅಂತೀವಿ. ಡೆಮಾಕ್ರಸಿಲಿ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತ ಅಂತ ಬಂದ ತಕ್ಷಣ ಈಗಲೂ ಸಹ 75% ಹಿಂದೂಗಳಿದ್ದೀವಿ ನಾವು. ನಮ್ಮ ಆಶಯಗಳಿಗೆ ತಕ್ಕಂತೆ ಕಾನೂನುಗಳನ್ನ ಬರಿಬೇಕು, ನಮ್ಮ ಆಶಯಗಳಿಗೆ ತಕ್ಕಂತೆ ನಮ್ಮ ಸಂವಿಧಾನ ರಚನೆ ಆಗಬೇಕು, ನಮ್ಮ ಆಶಯಗಳಿಗೆ ತಕ್ಕಂತೆ ರೂಲ್ಸ್ಗಳು ಫ್ರೇಮ್ ಆಗಬೇಕು, ನಮ್ಮ ಆಶಯಗಳಿಗೆ ತಕ್ಕಂತೆ ಕಾನೂನುಗಳನ್ನ ರಚನೆ ಮಾಡಬೇಕು. ಇದೆಲ್ಲ ಬಿಟ್ಬಿಟ್ಟು ಶರಿಯತ್ಲಾ ಬೇಕು, ವಕ್ಫ್ ಬೋರ್ಡ್ಗೆ 200 ರೂಪಾಯಿ ಕೊಟ್ಟೆ, ಹಜ್ಗೆ 10 ಕೋಟಿ ಕೊಟ್ಟೆ ಅನ್ನೋರನ್ನ ನಾವು ಮುಖ್ಯಮಂತ್ರಿ ಮಾಡಿದ್ವಿ. ನಮ್ಮಂಥ ಹೇಡಿಗಳು, ನಮ್ಮಂಥ ಇವರು ಇದರ ಅನ್ನೋ ಮನೋಭಾವ ಬರುತ್ತೆ. ಬನ್ನಿ, ಇದನ್ನೆಲ್ಲ ಮೀರಿ ನಿಲ್ಲಬೇಕಾಗಿದೆ. ಇದನ್ನೆಲ್ಲ ಮೀರಿ ನಿಲ್ಲಬೇಕು. ನಾವು ಚರಿತ್ರೆನ ಕಲ್ತ್ಕೋಬೇಕು ಅಂತಂದರೆ ಶೀ ಅನ್ನೋ ಪುಸ್ತಕನ ಓದಬೇಕು. ಓ ಮಥಾಯಿ ಅಂತ ಅಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಪ್ರೈವೇಟ್ ಸೆಕ್ರೆಟರಿ ಆಗಿರ್ತಾರೆ ಅವರು ಶೀ ಅನ್ನೋ ಪುಸ್ತಕನ ಬರೆದಿದ್ದಾರೆ. ಮೊಟ್ಟ ಮೊದಲನೇ ಸ್ಟೆಪ್ಪಾಗಿ ಮಾತ್ರ ಓದಬೇಕು ಅದನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಪುಸ್ತಕ ಎಲ್ಲಿ ಸಿಗುತ್ತೆ ಅಂದರೆ ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ತರಿಸ್ಕೊಂಡು ಓದಿ. ನೀವು ಓದಿದ್ರೆ ನಮ್ಮ ದೇಶ ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದೆ ಅಂತ ಹೇಳಬೇಕು. ಇದನ್ನೆಲ್ಲ ಓದ್ತಾ ರಿಲಿಜಿಯನ್ ಇನ್ ಪಾಲಿಟಿಕ್ಸ್ ಅಂತ ಹೇಳ್ತಾಯಿದ್ವಿ. ಅದಕ್ಕೆ ಕೆಲವು ಆಧಾರಗಳನ್ನ ಕೊಡಬೇಕಾಗುತ್ತೆ. ನೋಡಿ, ನಾನು ಗೋರಖ್ಪುರಕ್ಕೆ ಹೋಗಿದ್ದೆ. ಗೋರಖ್ಪುರಲ್ಲಿ ಗೀತಾ ಪ್ರೆಸ್ ಅಂತಿದೆ. ಗೀತಾ ಪ್ರೆಸ್ಸು ನನ್ನ ಭಾಳ ಆಕರ್ಷಣೆ ಮಾಡಿದ್ದದು. ಏನು ಅಂತಂದರೆ ಹಿಂದೂ ಸಂಪ್ರದಾಯಕ್ಕೆ, ಬ್ರಾಹ್ಮಣ ಸಂಪ್ರದಾಯಕ್ಕೆ, ವೈದಿಕ ಸಂಪ್ರದಾಯಕ್ಕೆ 20,000 ವರ್ಷಗಳ ಆಧಾರ ಇದೆ ಅಂತ ಹೇಳ್ತೀವಿ. ಮತ್ತು ನಾವು ಏನು ನಮ್ಮ ಎಷ್ಟು ಮುಂದುವರೆದಿತ್ತು ಅಂತಂದರೆ ಬೇರೆ ಸೂರ್ಯಗ್ರಹದಲ್ಲಿರ್ತಕ್ಕಂಥ ಜನಗಳ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡಿದ್ವಿ ಅಂತ ಹೇಳ್ತೀವಿ. ಈಗ ನಾಸಾದವ್ರು ಕಂಡುಹಿಡಿದಾರೆ ಬೇರೆ ಗ್ರಹಗಳಿಂದ ಬರ್ತಕ್ಕಂಥ ಸೌಂಡು ಎಲ್ಲದನ್ನು ಕ್ರೋಢೀಕರಿಸಿ ಕೇಳಿದ್ರೆ ಓಂ ಅಂತ ಕೇಳುತ್ತಂತೆ. ನೋಡಿ, ಇದು ಗೊತ್ತೇ ಇಲ್ಲ ನಮಗೆ. ಈಗ ನಾಸಾದವ್ರು ಹೇಳಿದ್ದಾರೆ, ಈಗ ನಾವು ಒಪ್ಕೋತೀವಿ. ಇದನ್ನು ಯಾರು ಅಧಿಕಾರ ಮಾಡಬೇಕು ಅಂತಾರೆ ಅವ್ರಿಗೆ ಬರೋದಿಲ್ಲ. ಯಾಕೆಂದ್ರೆ ಅವ್ರು ಬರೀ ಊಟ ಕೊಟ್ಬಿಟ್ರೆ ನಾವು ಸ್ವರ್ಗ ತೋರಿಸಿದ್ದೀವಿ ಅಂತ ಅಂದ್ಕೊಂಬಿಡ್ತಾರೆ. ಈ ಊಟ ಕೊಟ್ಟು ಜನರನ್ನ ಯಾರು ಸಮಾಧಾನ ಮಾಡ್ತಾರೆ? ಇನ್ನು ಪ್ರಾಣಿಗಳ ಲೆವೆಲ್ ಇದೆ ಅಂತ ಹೇಳ್ಬೋದು. ನಾವು ಮನುಷ್ಯರು ಪ್ರಾಣಿಗಳಿಗಿಂತ ಮೇಲ್ಮಟ್ಟಕ್ಕಿದ್ದೀವಿ. ಹಾಗಾಗಿ ಬೇರೆ ದೇಶದ ಗ್ರಹಗಳ ಸೂರ್ಯಮಂಡಲ ಇದೆ, ಸಾವಿರಾರು ಸೂರ್ಯಗಳಿವೆ. ಸಾವಿರಾರು ಸೂರ್ಯಗಳಲ್ಲಿ ಲಕ್ಷಾಂತರ ಗ್ರಹಗಳಿವೆ. ಲಕ್ಷಾಂತರ ಗ್ರಹಗಳಲ್ಲಿ ಕೋಟ್ಯಂತರ ಜನ ವಾಸ ಮಾಡ್ತಾರೆ. ಅಂಥ ಜನಗಳ ಜೊತೆಗೆ ಸಂಪರ್ಕ ಇಟ್ಕೊತಿದ್ದವ್ರು ಬ್ರಾಹ್ಮಣರು. ಬರೀ ಜನಿವಾರ ಹಾಕ್ಕೊಂಡ್ರೆ ಮಾತ್ರ ಬ್ರಾಹ್ಮಣರಲ್ಲ, ಪೂಜೆ ಪುನಸ್ಕಾರ ಮಾಡ್ತಾರೆ ಬ್ರಾಹ್ಮಣರಲ್ಲ. ಓಕೆ, ಅದೊಂದು ಸ್ಟೆಪ್, ಬ್ರಾಹ್ಮಣತ್ವಕ್ಕೆ ಹತ್ತಿರ ಇದ್ದಾರೆ ಅಂತ ಹೇಳ್ಬೋದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಯಾರೋ ಬ್ರಾಹ್ಮಣರನ್ನ ವಿರೋಧ ಮಾಡ್ತಾರೆ ಅಂತಂದರೆ ನಾವು ಸಾರಾಸಗಟಾಗಿ ತಿರಸ್ಕರಿಸ್ಬಿಡ್ತೀವಿ. ಊಟ ಕೊಟ್ಟರು ಸಾಕು ಅಂದ್ಬಿಟ್ಟು 5 kg ಅಕ್ಕಿ ಕೊಟ್ಬಿಟ್ರೆ ಸಾಕ ನಮಗೆ? ಇಮ್ರಾನ್ ಖಾನ್ ಬಂದು ನಾಳೆ 50 kg ಅಕ್ಕಿ ಕೊಡ್ತಾನೆ ಅಂತ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯನಾ? ನಮಗೆ ದೇಶ ಪ್ರೇಮನೇ ಇಲ್ವಾ ಅನ್ನೋ ಬಾಧೆ ಬರುತ್ತೆ. ಇದೆಲ್ಲ ಬಂದಾಗ ಬನ್ನಿ, ಪಾಲಿಟಿಕ್ಸಲ್ಲಿ ಧರ್ಮ ಇರಬೇಕು. ಧರ್ಮ ಇಲ್ಲದೇ ನಮ್ದಿಷ್ಟು ನಾವು ದಿಕ್ಕು ತಪ್ಪಿದ್ದೀವಿ ಅಂತ ಹೇಳ್ಬೋದು.